2026 ಐ ಟಿ ಇಂಡಸ್ಟ್ರಿಗೆ ತುಂಬ ಕನ್ಫ್ಯೂಸಿಂಗ್ ಆಗಿರುವಂಥ ಒಂದು ವರ್ಷ ಆಗಿರುತ್ತೆ. ಒಂದು ಸೈಡಲ್ಲಿ ಲೇ ಆಫ್ಸ್, ಇನ್ನೊಂದು ಸೈಡಲ್ಲಿ AI ಇಸ್ ಲಿಟ್ರಲಿ ಗ್ರೋಯಿಂಗ್ ಲೈಕ್ ಒನ್ ಆಫ್ ದ ಬೆಸ್ಟ್ ಟೆಕ್ನಾಲಜೀಸ್ ಇನ್ ದ ವರ್ಲ್ಡ್. ಅದರ ಜೊತೆಗೆ ಹಲವಾರು ವಿಡಿಯೋಸ್ಗಳಲ್ಲಿ, ನ್ಯೂಸ್ಗಳಲ್ಲಿ ಈ AI ಬಗ್ಗೆ ಇರುವಂಥ ಹೈಪ್ಡ್ ಆಗಿರುವಂಥ ವಿಡಿಯೋಸ್, ಪ್ಲಸ್ ಹೊಸ ಡೋಸ್ ಥರ ಹೊಸ AI ಟೂಲ್ಸ್ ಎವ್ರಿ ಡೇ ಬರ್ತಾ ಇದೆ. ಇದರ ನಡುವಲ್ಲಿ ಸಿಕ್ಕಾಕೊಂಡಿರೋರು ಯಾರು? ನಮ್ಮಂಥವ್ರು, ಕರೆಕ್ಟ್ ಅಲ್ವಾ? ಆ್ಯಂಡ್ ವಿ ಆಸ್ಕ್, ಹೇಗಿರುತ್ತೆ ನಮ್ಮ ಕರಿಯರ್ ಈ AI ವರ್ಲ್ಡಲ್ಲಿ, ಅಥವಾ ಕರಿಯರ್ ಉಂಟಾ? ಸೊ ನೀವೊಬ್ಬರೇ ಅಲ್ಲ, ಮೋಸ್ಟ್ ಆಫ್ ದೆಮ್ ಆರ್ ಆಸ್ಕಿಂಗ್ ದ ಸೇಮ್ ಕ್ವೆಶನ್. ನಮ್ಮ ಬದಿಯಲ್ಲಿ ಕೂತವರು ಲೇ ಆಫ್ ಆಗಿ ಹೋಗ್ತಿದ್ದಾರೆ, ನಾಳೆ ನಮ್ಮ ಪರಿಸ್ಥಿತಿ ಏನು ಎಂಬುದಾಗಿ ತುಂಬ ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ನಾವಿದ್ದೇವೆ. AI ಅನ್ನು ಕಲಿಬೇಕಾ, ಆರ್ ಇಟ್ ಈಸ್ ಟೂ ಲೇಟ್ ಟು ಲರ್ನ್ AI? ಅಥವಾ ಕಲಿತ ನಂತರ ಕಂಪನೀಸ್ ಯಾವ ರೀತಿ ಹೈರಿಂಗ್ಸ್ ಮಾಡ್ತಾ ಇದೆ, ಫಸ್ಟ್ ಆಫ್ ಆಲ್ ಹೈರಿಂಗ್ಸ್ ಉಂಟಾ? ಆ್ಯಂಡ್ ಅದರ ಜೊತೆಗೆ ಯಾವ ರೀತಿ ನಾವು ಒಂದು ರೋಡ್ ಮ್ಯಾಪ್ ಮುಖಾಂತರ ಇದನ್ನು ಕಲಿಬೇಕು ಎಂಬುದಾಗಿ. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಒಂದು ಉತ್ತರ ಕೊಡಲಿಕ್ಕೆ, ವಿಚ್ ಈಸ್ probably one of the most difficult things in this period, we have come up with a live session tomorrow at 12 o'clock. So I will be accompanied by Mr. Manoj, who is an 8 years experienced AI engineer. ಅವರು ಅವರ ಕಂಪನೀಸಲ್ಲಿ AI ರಿಲೇಟೆಡ್ ಅಥವಾ AI ಇಂಜಿನಿಯರ್ ಆಗಿ ವರ್ಕ್ ಮಾಡೋದು ಮಾತ್ರ ಅಲ್ಲ, ಅವರು ಅವರ ಕಂಪನಿಯಲ್ಲಿ ಹೈರಿಂಗ್ ಪ್ರೊಸೀಜರ್ ಕೂಡ ನೋಡ್ತಾ ಇದ್ದಾರೆ. ಸೊ ದ್ಯಾಟ್ ಆಡ್ಸ್ ಅ ಲಾಟ್ ಆಫ್ ವ್ಯಾಲ್ಯೂ, ಆ್ಯಂಡ್ ಮನೋಜ್ ನೋಸ್ ಎಕ್ಸಾಕ್ಟ್ಲಿ ವಾಟ್ ಈಸ್ ಹ್ಯಾಪನಿಂಗ್ ಇನ್ IT ಇಂಡಸ್ಟ್ರಿ ರೈಟ್ ನೌ. ಸೊ ಇದರಲ್ಲಿ ನಾವು ಏನೆಲ್ಲ ಕವರ್ ಮಾಡ್ತಿದ್ದೇವೆ ಈ ಲೈವ್ ಸೆಷನಲ್ಲಿ? ಎಸ್, ಲೈವ್ ಸೆಷನ್ ಉಂಟು ಅಂತ ಹೇಳಿದ್ರಿ, ಬಟ್ ವಾಟ್ ಡೂ ಯು ಕವರ್? ಬೇಸಿಕಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಲೇ ಆಫ್ಸಿಗೆ ಆಗಿರುವಂತಹ ಕಾರಣಗಳ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈಸ್ AI ದ ರಿಯಲ್ ರೀಸನ್ ಫಾರ್ ಲೇ ಆಫ್ಸ್? ಅಥವಾ ಕಂಪನೀಸ್ಗಳು ಇಷ್ಟು ಜಾಸ್ತಿ ಯಾಕೆ AI ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ? ನೆಕ್ಸ್ಟ್ 4 to 5 years ಅಲ್ಲಿ IT ಇಂಡಸ್ಟ್ರಿ ಯಾವ ರೀತಿ ರೆವಲ್ಯೂಷನೈಸ್ ಆಗ್ತಾ ಇದ್ದಾವೆ, ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಿದ್ದೇವೆ. ಅದ್ರ ಜೊತೆಗೆ ಇಫ್ ಇನ್ ಕೇಸ್ AI ಈಸ್ ದ ಗೋ ಟು ಥಿಂಗ್ ಇನ್ ದ ಫ್ಯೂಚರ್, ಆ AI ಅನ್ನು ಯಾವ ರೀತಿ ನಾವು ಕಲಿಬೇಕು, ಎಷ್ಟು ಕಲಿಬೇಕು, ಅಥವಾ ಹೈಯರೇಬಲ್ ಆಗಿರುವಂಥ ವೇಗೆ ನಾವು ಕನ್ವರ್ಟ್ ಆಗಬೇಕು ಅಂತಿದ್ರೆ ಎಷ್ಟು ನಾಲೆಜ್ ಬೇಸ್ ನಮ್ಮ ಹತ್ರ ಇರಬೇಕು, ಇದನ್ನು ನಾವು ಡೀಟೇಲ್ ಆಗಿ ನೋಡ್ತಾ ಇದ್ದೇವೆ. ಕಂಪನೀಸ್ಗಳು ನಿಮ್ಮ ಕೈಯಿಂದ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಇಂಟರ್ವ್ಯೂ ಅಲ್ಲಿ, ಇದ್ರ ಬಗ್ಗೆನೂ ನಾವು ಡೀಟೇಲ್ ಆಗಿ ನೋಡ್ತಾ ಇದ್ದೇವೆ. Plus, we are building a proper roadmap for you to become an AI engineer in coming days. So, ಇಲ್ಲಿ ಯಾವುದೇ ಥಿಯರಿ ಆಸ್ಪೆಕ್ಟ್ಸ್ ಇಲ್ಲ, ಆಕ್ಚುಯಲ್ ಫ್ಯಾಕ್ಟ್ಸ್ ಬಗ್ಗೆ ನಾವು ಮಾತಾಡಿಕೊಂಡು ಇಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಬಿಕಾಸ್ ಮನೋಜ್ ಈಸ್ ಹ್ಯಾವಿಂಗ್ ದ್ಯಾಟ್ ಪರ್ಟಿಕ್ಯುಲರ್ ಎಕ್ಸ್ಪೀರಿಯನ್ಸ್. ಅವರಿಗೆ ಆ ಎಕ್ಸ್ಪೀರಿಯನ್ಸ್ ಖಂಡಿತವಾಗಿಯೂ ಇದೆ, ಆ್ಯಂಡ್ ಹಿ ನೋಸ್ ಇನ್ ಆ್ಯಂಡ್ ಔಟ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ IT ಇಂಡಸ್ಟ್ರಿ. ಸೊ ಈ ಒಂದು ಇಂಡಸ್ಟ್ರಿ ಎಕ್ಸ್ಪರ್ಟ್ ಇಂದ ಪಡೆಯುವಂಥ ಇನ್ಫಾರ್ಮೇಷನ್ ಇಸ್ ಸಮಥಿಂಗ್ ರಿಯಲಿ ಗೋಲ್ಡೆಸ್ಟ್ ಈಸ್ ವಾಟ್ ಐ ಫೀಲ್. ಸೊ ಈ ಲೈವ್ ಸೆಷನ್ಸ್ ಅಥವಾ ಈ ವೆಬಿನಾರ್ ಅನ್ನು ಯಾರು ಅಟೆಂಡ್ ಮಾಡಬೇಕು? ಬೇಸಿಕಲಿ anyone who wants to learn AI, anyone who is having this confusion, anyone who is afraid, ಯಾರಿಗೆಲ್ಲ ಹೆದರಿಕೆ ಆಗ್ತಾ ಇದೆ ನನ್ನ ಜಾಬ್ ಹೋಗ್ಬೋದಾ, ಅಥವಾ ಈ ರೀತಿ ಲೇ ಆಫ್ಸ್ ನಡೀತಾ ಇದೆ, ಮೊನ್ನೆ Oracle ಅಲ್ಲಿ 30,000 ಆಯಿತು ಆ್ಯಂಡ್ TCS ಹ್ಯಾವ್ ಆಲ್ರೆಡಿ ಲೇಡ್ ಆಫ್ ಸೋ ಮಚ್ ಆಫ್ ಪೀಪಲ್. ಸೊ ಈ ರೀತಿ ಹೆದರಿಕೆ ಇರುವವರು ಈ ಪರ್ಟಿಕ್ಯುಲರ್ ಸೆಷನಿಗೆ ಜಾಯ್ನ್ ಆಗ್ಬೋದು. ಸೊ ವಿ ಆರ್ ನಾಟ್ ಸ್ಪೀಕಿಂಗ್ ಅಬೌಟ್ ದ ಹೈಪ್ ಅಬೌಟ್ AI, ವಿ ಆರ್ ಸ್ಪೀಕಿಂಗ್ ಅಬೌಟ್ ದ ರಿಯಾಲಿಟಿ ಚೆಕ್ ಆಫ್ AI, ವಾಟ್ ಈಸ್ ಹ್ಯಾಪನಿಂಗ್ ಇನ್ IT ಇಂಡಸ್ಟ್ರಿ. ಸೊ ಇಟ್ಸ್ ಅ ಬಿಗ್ ಶಿಫ್ಟ್ ಗೈಸ್, ಸತ್ಯ ಹೇಳಬೇಕು ಅಂತ ಇಟ್ಸ್ ಒನ್ ಆಫ್ ದ ಬಿಗ್ ಶಿಫ್ಟ್. ಸೊ ನಾವು ಈ ಸೆಷನ್ ಅನ್ನು ತುಂಬ ಫ್ರೀಯಾಗಿ ಮಾಡಲಿಕ್ಕೆ ಇಷ್ಟಪಡ್ತಿದ್ದೇವೆ. ಐ ವಾಂಟ್ ಯು ಗೈಸ್ ಟು ಜಾಯಿನ್ ದಿಸ್ ಪರ್ಟಿಕ್ಯುಲರ್ ಸೆಷನ್. ಲಿಂಕನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಕೆಳಗೆ ಕೊಟ್ಟಿದ್ದೇವೆ. ಆ ಡಿಸ್ಕ್ರಿಪ್ಷನಿಗೆ ಜಸ್ಟ್ ಕ್ಲಿಕ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ಇಟ್ಸ್ ಅಬ್ಸಲ್ಯೂಟ್ಲಿ ಫ್ರೀ. ನಾಳೆ ಐ ಅಂಡರ್ಸ್ಟ್ಯಾಂಡ್ ಸ್ಯಾಟರ್ಡೆ ನಾವು ಬರ್ತಾ ಇದ್ದೇವೆ, ಬಿಕಾಸ್ ಸ್ಯಾಟರ್ಡೆ ಮೋಸ್ಟ್ ಆಫ್ ದ ಪೀಪಲ್ ಆರ್ ಆನ್ ಲೀವ್. ಸೊ ರಜೆ ಇರುವಂಥ ಟೈಮಲ್ಲಿ 12 ಗಂಟೆಗೆ ವಿ ಹ್ಯಾವ್ ಕೆಪ್ಟ್ ಇಟ್. ಸೊ ಯು ಗೈಸ್ ಕ್ಯಾನ್ ಕಮ್ ಲಿಸನ್ ಟು ವಾಟ್ ಮನೋಜ್ ಆ್ಯಂಡ್ ಐ ಹ್ಯಾವ್ ಟು ಸೇ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮಗೆ ಎಂಥದೇ ಪ್ರಶ್ನೆ ಇದ್ದರೂ ಯು ಕ್ಯಾನ್ ಥ್ರೋ ಇಟ್ ಔಟ್ ಟು ಅಸ್, ವಿ ವುಡ್ ಲೈಕ್ ಟು ಹ್ಯಾಪಿ ಟು ಆನ್ಸರ್ ಇಟ್ ಔಟ್. ಇದರಲ್ಲಿ ಯಾವುದೇ ಫ್ಲಫ್ ಇಲ್ಲ ಗೈಸ್, ದಟ್ಸ್ ವೈ ಐ ಆಮ್ ಓಪನ್ಲಿ ಟೆಲ್ಲಿಂಗ್. ಇದು ಸ್ಕ್ರಿಪ್ಟೆಡ್ ವಿಡಿಯೋನೇ ಅಲ್ಲ, ನಾನು ಜಸ್ಟ್ ಕ್ಯಾಮರಾದ ಎದುರು ಬಂದು ಮಾತಾಡ್ತಿದ್ದೇನಂತಷ್ಟೇ. ಐ ವಾಂಟ್ ಇಟ್ ಟು ಬಿ ವೆರಿ ಹಾನೆಸ್ಟ್ ಆ್ಯಂಡ್ ಸಿನ್ಸಿಯರ್ ಅಬೌಟ್ ವಾಟ್ಸ್ ಹ್ಯಾಪನಿಂಗ್. ಬಿಕಾಸ್ ನನಗೆ ಸುಮಾರು DMs ಬರ್ತದೆ, ನಮ್ಮ ಟೀಮಿಗೆ ಸುಮಾರು DMs ಬರ್ತದೆ, ಟೆಲ್ಲಿಂಗ್ ದಟ್ ಇದೇನಾಗ್ತಾ ಇದೆ, ವಾಟ್ ಈಸ್ ಹ್ಯಾಪನಿಂಗ್ ಅಂತ. ಅದಕ್ಕಿರುವಂಥ ಒಂದು ಸೊಲ್ಯೂಷನ್ ಅನ್ನು ಕೊಡಲಿಕ್ಕೆ, ಸೊಲ್ಯೂಷನ್ ಅಂತ ಹೇಳೋದಿಲ್ಲ, ಅಟ್ಲೀಸ್ಟ್ ಅ ಸ್ಟೆಪ್ ಕೊಡಲಿಕ್ಕೆ ನಾವು ಇಷ್ಟಪಡ್ತಿದ್ದೇವೆ. ಸೊ ಪ್ಲೀಸ್ ಡೂ ಜಾಯಿನ್ ದಿಸ್ ಸೆಷನ್. ಅಷ್ಟೇ ಹೇಳಲಿಕ್ಕಿರೋದು ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ. ಐ ಜಸ್ಟ್ ವಾಂಟ್ ಟು ಟಾಕ್ ಮೋರ್ ಅಬೌಟ್ ದಿಸ್ ಟುಮಾರೋ ಪ್ರಾಬಬ್ಲಿ. ನಾಳೆ ನಾನು ಮನೋಜ್ ಡೀಟೇಲ್ ಆಗಿರುವಂಥ ಒಂದು ಬ್ರೇಕ್ ಥ್ರೂ ಮಾಡಲಿಕ್ಕೆ ಇಷ್ಟಪಡ್ತಿದ್ದೇವೆ. ಆ್ಯಂಡ್ ನಿಮಗಿರುವಂಥ ಪ್ರಶ್ನೆ, ನಿಮ್ಗೆ ಏನು ಪ್ರಶ್ನೆ ಕೇಳಲಿಕ್ಕೆ ಉಂಟೋ ಅದರ ಬಗ್ಗೆ ಇರುವಂಥ ಒಂದು ಮಾಹಿತಿಯನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅಥವಾ ಡಿಸ್ಕ್ರಿಪ್ಷನಲ್ಲಿರುವಂಥ ಲಿಂಕಲ್ಲೇ ಹಾಕ್ಬೋದು ನಿಮಗೆ, ಸೊ ದಟ್ ವಿ ಕ್ಯಾನ್ ಆನ್ಸರ್ ಇಟ್ ಪ್ರಾಬಬ್ಲಿ ಟುಮಾರೋ. ಸೊ ಶೇರ್ ದಿಸ್ ವಿಡಿಯೋ ಟು ಪೀಪಲ್ ಹೂ ರಿಯಲಿ ವಾಂಟ್ಸ್ ಟು ಲರ್ನ್. ಅಂದರೆ ಈ ಒಂದು ಪ್ರಾಬ್ಲಮ್ಯಾಟಿಕಲ್ ವೇ ಅಲ್ಲಿ ಹೋಗುವವರಿಗೆ ಈ ರೀಲನ್ನು ಅಥವಾ ಈ ವಿಡಿಯೋವನ್ನು ಕಳಿಸಿ, ಸೊ ದ್ಯಾಟ್ ಪೀಪಲ್ ಕ್ಯಾನ್ ಜಾಯಿನ್ ಆ್ಯಂಡ್ ಲರ್ನ್ ಸಮಥಿಂಗ್ ಔಟ್ ಆಫ್ ಇಟ್. ಸೊ that's it for this video. Let's catch up tomorrow in the session at 12 o'clock.
ಶಾರ್ಪ್. ಸಿ ಯು.